ಥ್ಯಾಂಕ್ ಯು ಜೀಸಸ್, ಪ್ರೈಸ್ ದ ಲಾರ್ಡ್. ಯೆಶಾಯ 59ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಅವರು ಒಬ್ಬರ ಮೇಲೆ ಒಬ್ಬರು ಸುಳ್ಳಾಡುವರು, ಅವರು ಕೇಡಿನಿಂದ ತುಂಬಿದವರಾಗಿ ಕೇಡನ್ನೇ ಹೆರುವರು. ವಿಷದ ಹಾವಿನ ಮೊಟ್ಟೆಯಿಂದ ವಿಷದ ಮರಿಗಳು ಹೊರಬರುವಂತೆ ಅವರಲ್ಲಿಂದ ದುಷ್ಟತನವು ಹೊರಬರುವುದು ಎಂಬುದು. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಸುಳ್ಳಾಡುವರು ಏನಾಗಿರ್ತಾರೆ? ಅವರು ಕೇಡಿನಿಂದ ಮತ್ತು ದುಷ್ಟತ್ವದಿಂದ ತುಂಬಿರುತ್ತಾರೆ. ಯಾವ ರೀತಿ ಹಾವಿನ ಒಂದು ಮೊಟ್ಟೆಯಿಂದ ವಿಷದ ಒಂದು ಮರಿಗಳು ಹೊರಗೆ ಬರುತ್ತವೋ ಅದೇ ರೀತಿ ಸುಳ್ಳಾಡುವರು ಅವರಿಂದ ದುಷ್ಟತ್ವವನ್ನು ಅದೇ ರೀತಿ ಹೊರಗೆ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ನೀನು ಕರ್ತನಲ್ಲಿ ಪ್ರೀತಿಯ ದೇವರ ಮಗನೇ, ಇವತ್ತು ಸುಳ್ಳಾಡಿದರೆ ಸುಳ್ಳಾಡೋದು ಬಿಡು. ಆ ಕೇಡಿನಿಂದ ತುಂಬಿದ್ದಾರೆ, ಆ ಕೇಡನ್ನು ಬಿಡು, ಯಾಕಂದರೆ ನೀನು ಕೇಡನ್ನೇ ಹೇರುತ್ತಿ. ಇವತ್ತು ನಿನ್ನಲ್ಲಿ ಆ ಹಾವಿನ ಥರ ವಿಷದ ಒಂದು ನಿನ್ನಲ್ಲಿ ಇದ್ದರೆ ಇವತ್ತು ನಿನ್ನಿಂದ ವಿಷದ ಮರಿಗಳೇ ಹೊರಗೆ ಬರ್ತವೆ. ಅದಕ್ಕೆ ನೀನು ಬದಲಾಗಿ ದೇವರನ್ನು ನಂಬಿ ಒಳ್ಳೆಯವನಾಗು. ನಿನ್ನಲ್ಲಿರುವಂಥ ಎಲ್ಲ ದುಷ್ಟತನವನ್ನು ದೇವರ ಮುಂದೆ ಒಪ್ಪಿಸಿ ಒಳ್ಳೆಯನಾಗಿ ದೇವರ ಮುಂದೆ ನಡೆದುಕೋ. ಸೊ ದೇವರು ಈ ರೀತಿ ನಿನ್ನನ್ನು ಬದಲಾಯಿಸುವುದಕ್ಕೆ ದೇವರ ಮುಂದೆ ನೀನು ಪ್ರಾರ್ಥಿಸು. ದೇವರು ನೀನು ಖಂಡಿತ ನಿನಗೆ ಒಳ್ಳೆಯ ಮಗನಾಗಿ ಜೀವಿಸುವಂತೆ ಆಶೀರ್ವಾದ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.